ನಿನ್ನೆಯ ದಿನ ತುಮಕೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಸಾಧನಾ ಸಮಾವೇಶ ಅಂತ ಹೆಸರು ಕೊಟ್ಕೊಂಡು ನಿನ್ನೆಯ ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಸಂಪೂರ್ಣ ಸಚಿವ ಸಂಪುಟವು ಕೂಡ ನಿನ್ನೆ ತುಮಕೂರಿನಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲ ವಿಚಾರವನ್ನು ಕೇಳಿದ್ದೀನಿ. ನಿನ್ನೆ ಒಂದು ಉಪಮುಖ್ಯಮಂತ್ರಿಗಳು ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು. ನಾನು ಅದನ್ನು ಗಮನಿಸಿ ಇವತ್ತು ನನ್ನ ವಿಚಾರವೂ ಕೂಡ ಮುಂದಿಟ್ಟಿದ್ದೀನಿ. ಜನತಾದಳ ಪಕ್ಷ ಕೇವಲ 17 ಸ್ಥಾನವನ್ನು ಪಡ್ಕೊಂಡು ಭಾಳ ಅತ್ಯಂತ ಕಮ್ಮಿ ಸಂಖ್ಯೆಗೆ ಇಳಿದುಬಿಟ್ಟಿದೆ ಅಂತಕ್ಕಂಥದ್ದನ್ನು DK ಶಿವಕುಮಾರ್ ಅವ್ರು ಮಾತಾಡಿದ್ದನ್ನ ನೋಡಿ ನಾನೊಂದು ಪ್ರಶ್ನೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. 136 ಜನ ಶಾಸಕರನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ನ ಪಕ್ಷದ ಉಪಮುಖ್ಯಮಂತ್ರಿಗಳು, ಅದೆಂಥದ್ದು ಅವ್ರದ್ದು ಡಿಸೈನ್ ಬಾಕ್ಸ್ ಅಂತ ಒಂದು ಟೀಮ್ ಇದೆಯಲ್ಲ, ಅಲ್ಲೊಂದು ಕಚೇರಿನಲ್ಲಿ ಪಾಪ DK ಸಾಹೇಬರು DK ಶಿವಕುಮಾರ್ ಎಂಬುವ ನಾನು ಅಂತ ಹಾಕ್ಕೊಂಡಿದ್ದಾರೆ. ಆದರೆ ಮುಂದೋದ ಮೇಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಅದಕ್ಕೆ ಪ್ರಶ್ನೆ ಕೇಳಿದ್ದೀನಿ, ನಮ್ಮ ಬಗ್ಗೆ ಚಿಂತೆ ಮಾಡೋದು ಬಿಡಲಿ. ಇವತ್ತು ಇನ್ನೂ ಒಂದು ಮಾತು ನಾನು ನೋಡಿದೆ ಗಾಡೀಲಿ ಬರ್ತಾ, ಈಗ ಪಾಪ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದ್ದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್ಸು, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನು ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಹಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡ್ದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂಥ ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ ಮಿಸ್ಟರ್ ಶಿವಕುಮಾರ್ ಅವರು, ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ನಿನ್ನೆಯ ದಿನ ತುಮಕೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಸಾಧನಾ ಸಮಾವೇಶ ಅಂತ ಹೆಸರು ಕೊಟ್ಕೊಂಡು ನಿನ್ನೆಯ ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಸಂಪೂರ್ಣ ಸಚಿವ ಸಂಪುಟವು ಕೂಡ ನಿನ್ನೆ ತುಮಕೂರಿನಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲ ವಿಚಾರವನ್ನು ಕೇಳಿದ್ದೀನಿ. ನಿನ್ನೆ ಒಂದು ಉಪಮುಖ್ಯಮಂತ್ರಿಗಳು ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು. ನಾನು ಅದನ್ನು ಗಮನಿಸಿ ಇವತ್ತು ನನ್ನ ವಿಚಾರವೂ ಕೂಡ ಮುಂದಿಟ್ಟಿದ್ದೀನಿ.